ಹಾಯ್ ಫ್ರೆಂಡ್ಸ್, ಇದು ಹ್ಯಾಪಿ ಮ್ಯಾನ್ ಪಾರ್ಕ್. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ, ಹೊರಗಡೆ ಹೋಗೋಣ. ಇಲ್ಲಿಗೆ ಬಂದರೆ ನಾನು ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ತೋರಿಸ್ತೀನಿ ನೋಡಿ. ಇಷ್ಟೊಂದು ಸುಂದರವಾಗಿರೋದಕ್ಕೆ ಇವರೇ ಕಾರಣ. ಇವ್ರ ಹೆಸರು ಹೇಳಿ, ಅವ್ರ ಬಾಯಿಂದಾನೆ. ನಾರಾಯಣ ಅಂತ. ಹೇಳಿ ಸರ್, ಈ ಪಾರ್ಕ್ ಹೇಗಿತ್ತು, ನೀವು ಹೇಗೆ ಮಾಡಿದ್ರಿ? ಇದೆಲ್ಲ ಗೊತ್ತಾರಿಲ್ಲ, ಏನು ಇರಲಿಲ್ಲ. ಇದು ನಂದೇಶ್ ಪ್ರಿಯತಮರ ಅಣ್ಣವರು ಇದಕ್ಕೆಲ್ಲ ಸಹಕಾರ ಕೊಟ್ಟರು. ಈ ಗಿಡ ಮರ ಎಲ್ಲ ಇದು ಹಾಕಿ ಮಟ್ಟಿಗೆ ತಂದಿರೋದು ನಾನು. ಇದು ಮಸಾಣ. ಈ ಗಿಡ ಎಲ್ಲ ಇವತ್ತಿಗೂ ಕಾಪಾಡ್ತಿದ್ದೇನೆ. ಯಾರು ಸಹಕಾರ ಕೊಡೋಕ್ಕಿಲ್ಲ. ಅಲ್ಲಿ ಬೈಕ್ ಕೊಡ್ಬೋದು, ಅದಕ್ಕೆ ಯಾರು ಅಧಿಕಾರಿಗಳು ಬರೀಕಿಲ್ಲ, ಏನಿಲ್ಲ. ನಾನು ನೋಡಿ ನೋಡಿ ಸಾಕಾಗ ಕೈಲಾದ ಮಾಡ್ತಾರೆ. ಇವರು ದಿನನಿತ್ಯ ತಪ್ಪದೆ ಈ ಪಾರ್ಕಿಗೆ ಬಂದು ಎಲ್ಲಕ್ಕೂ ನೀರು ಹಾಕಿ ಗಿಡಗಳನ್ನೆಲ್ಲ ಕಟ್ಟಿಂಗ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವರಿಂದ ಈ ಪಾರ್ಕು ಉಸಿರಾಡ್ತಾ ಇದೆ. ಇದಕ್ಕೆ ಇನ್ನೇನು ಸಲಹೆಗಳು ಬೇಕು ಅನ್ನೋದನ್ನ ಇವರೇ ಹೇಳ್ತಾರೆ. ಸಲಹೆ ಬೇಕು ಅದಕ್ಕೆಲ್ಲ ಅಧಿಕಾರಿಗಳು ಸಹಕಾರ ಕೊಟ್ಟು ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಮಾಡಬೇಕು. ಇನ್ನು ಭಾರಿ ಮೈನಸ್ಸು ಕೆಲಸಗಳವೆ. ಈ ಪಾಲ್ಸು ನೋಡಿ ಗೊಬ್ಬರ ತಿಂತದೆ. ಅದು ಪಾಲ್ಸು ಫೌಂಟನ್ ಮಾಡ್ತೀನಿ ಅಂತ ಮಾಡೋದು ಕೇಳಿ ಆಳುಗಳಿಲ್ಲ. ನಾನು ಏನು ಮಾಡೋದು? ಒಬ್ಬ ಕಟಿಂಗ್ ಹೊಡಿಬೇಕು, ನೀರು ಹೊಡಿಬೇಕು, ಏನು ಮಾಡೋದು? ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸುಮಾರು ಒಂದು 30 ವರ್ಷ ಇದೆ ಸರ್. ಹಾಗಿದೆ. ಇನ್ನು 4 ವರ್ಷ ಇದೆ. ಇನ್ನೊಂದು 4 ವರ್ಷ ರಿಟೈರ್ಡ್ ಮೇಲೆ ಈ ಪಾರ್ಕ್ ಅಧೋಗತಿ ಆಗುತ್ತೆ. ಅದೇನು ಪುಟ್ಟ ಮಾತೆ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇಲ್ಲಿ ಮಾರ್ನಿಂಗ್ ಆಕ್ಟಿವಿಟೀಸ್ ಮಾಡೋರ್ಗು ಕೂಡ ಕೆಲವು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಜಿಮ್ ಸೆಟಪ್ ಮಾಡಿದ್ದಾರೆ, ವಾಕಿಂಗ್ ಪಾತ್ ಇದೆ ಮಾಡಿದ್ದಾರೆ, ಫಿಶಸ್ ಕೂಡ ಬಿಟ್ಟಿದ್ದಾರೆ. ಸುಮಾರು ಫಿಶಸ್ ಇದೆ. ಬ್ಯೂಟಿಫುಲ್ ಆಗಿದೆ ಪಾರ್ಕು. ಇದಕ್ಕೆಲ್ಲ ಮೇಂಟೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬ್ಯೂಟಿಫುಲ್ ಪಾರ್ಕ್. ನಾನು ನೋಡಿರುವಂಥ ಮೈಸೂರಲ್ಲಿರುವಂಥ ಬ್ಯೂಟಿಫುಲ್ ಪಾರ್ಕ್ ಹ್ಯಾಪಿ ಮ್ಯಾನ್ ಪಾರ್ಕ್. ಕೆಲವು ಕಾರ್ಟೂನ್ ಕ್ಯಾರೆಕ್ಟರ್ಸನ್ನು ಕೂಡ ಇಲ್ಲಿ ಸೆಟಪ್ ಮಾಡಿದ್ದಾರೆ.